ನಮಸ್ತೆ ಎಲ್ರಿಗೂ, ನಾನು ಶಾಲಿನಿ. ಇವತ್ತು ನಾವು ಫಸ್ಟ್ ಟೈಮು ಕೋಕೋನಟ್ ಪುಡ್ಡಿಂಗ್ನ ಟ್ರೈ ಮಾಡಿದ್ವಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಮೊದಲನೇದಾಗಿ ನಾವಿಲ್ಲಿ ಕೋಕೋನಟ್ ಪುಡ್ಡಿಂಗ್ನ ಮಾಡೋದಕ್ಕೆ ಒಂದು ತೆಂಗಿನಕಾಯಿನ ತುರಿದು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5 ಏಲಕ್ಕಿನೂ ಕೂಡ ಹಾಕಿ ರುಬ್ಬಿಟ್ಕೊಂಡಿದ್ದೀವಿ. ತೆಂಗಿನಕಾಯಿನ ರುಬ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಈ ರೀತಿ ಎಲ್ಲ ಹಾಲನ್ನು ತಗೋಬೇಕು. ಹಾಲನ್ನೆಲ್ಲ ತಗೊಂಡಾದ್ಮೇಲೆ ನಾನಿಲ್ಲಿ ಒಂದು 6 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಿದ್ದೀನಿ. ಕಾರ್ನ್ಫ್ಲೋರ್ನ ಹಾಕೊಂಡಾದ್ಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ಪುಡ್ಡಿಂಗ್ನ ಮಾಡೋದಕ್ಕೆ ಸ್ಟವ್ ಆನ್ ಮಾಡಿ ಬಾಣಲಿನ ಇಟ್ಕೊಂಡು ಅದಕ್ಕೆ ಸಕ್ಕರೆ ಪುಡಿನ ಸೇರಿಸ್ತಿದ್ದೀನಿ. ನೀವು ಸಕ್ಕರೆ ಬೇಕಾದರೂ ಹಾಕೋಬೋದು. ನಮ್ಮಲ್ಲಿ ಸಕ್ಕರೆ ಪುಡಿ ಇತ್ತು ಅಂತ ಸಕ್ಕರೆ ಪುಡಿನೇ ಹಾಕ್ಕೊಳ್ತಿದ್ದೀನಿ. ಆವಾಗಲೇ ನಾವು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿದ್ವಿ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಒಂದು 15 ನಿಮಿಷ ಈ ರೀತಿ ಆಡಿಸ್ಕೊಂಡ್ರೆ ಸಾಕು, ಬೇಗನೆ ಗಟ್ಟಿಯಾಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಅಷ್ಟು ರುಚಿ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ನೀವು ತೆಂಗಿನಕಾಯಿನ ರುಬ್ಬುವಾಗ ನೀರನ್ನ ತೀರಾ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಅರ್ಧ ಹೋಳು ತೆಂಗಿನಕಾಯಿನಲ್ಲೂ ಕೂಡ ಮಾಡ್ಕೋಬೋದು ಈ ಕೋಕೋನಟ್ ಪುಡ್ಡಿಂಗ್ನ, ಅಷ್ಟು ರುಚಿ ಇರುತ್ತೆ. ಇವಾಗ ಪುಡ್ಡಿಂಗ್ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿಕೊಂಡು ನಾವಿಲ್ಲಿ 2 ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀವಿ. ಅದರೊಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕ್ತಾಯಿದ್ದೀವಿ. ಬಾಕ್ಸ್ಗೆ ಹಾಕ್ಕೊಂಡು 1 ಅವರ್ ಆದರೂ ಬಿಡಬೇಕು ತಣ್ಣಗಾಗೋದಕ್ಕೆ ಕಂಪ್ಲೀಟಾಗಿ. 1 ಅವರ್ ಆದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ನಾನು ಮಾಡಿರೋ ಈ ಕೋಕೋನಟ್ ಪುಡ್ಡಿಂಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.